ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಮೇಘಾತ್ರೇಯ. ವೆಲ್ಕಮ್ ಟು ಮೇಘಾಪ್ಲೆಕ್ಸ್. ಎಸ್, ನನ್ನ ಚಾನಲ್ ಇವಾಗ ಮೇಘಾಪ್ಲೆಕ್ಸ್ ಆಗಿದೆ. ಐ ಹೋಪ್ ನೀವೆಲ್ಲರೂ ಇಷ್ಟು ದಿನ ಕೊಟ್ಟಿದ್ದ ಸಪೋರ್ಟ್ನ ಇನ್ನು ಮುಂದೆ ಕಂಟಿನ್ಯೂ ಮಾಡ್ತೀರಾ ಅಂತ ಅನ್ಕೊಳ್ತಾ, ಇನ್ನು ಹೆಚ್ಚಿನ ಸಪೋರ್ಟ್ ಮಾಡ್ತೀರಾ ಅಂತ ಆಶಿಸ್ತಾ, ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಪಕ್ಕದಲ್ಲಿ ಕಾಣಿಸೋ ಬೆಲ್ ಸಿಂಬಲ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಹಾಗಾಗಿ ಎಲ್ಲಾ ವಿಡಿಯೋಗಳ ನೋಟಿಫಿಕೇಶನ್, ಸಿನಿಮಾ ರಿಲೇಟೆಡ್ ಏನೇ ಕಂಟೆಂಟ್ ಬೇಕು ಅಂತ ಅಂದ್ರೂ ಸಿಗ್ತಾ ಹೋಗುತ್ತೆ. ಹಾಗೆ ಓಕೆ, ಬ್ಯಾಕ್ ಟು ದ ಪಾಯಿಂಟ್. ಲಾಸ್ಟ್ ಫ್ರೈಡೆ ರಿಲೀಸ್ ಆಗಿದ್ದ ಸಿನಿಮಾಗಳಲ್ಲಿ 3 ಸಿನಿಮಾ ಕನ್ನಡ ಸಿನಿಮಾ ರಿಲೀಸ್ ಆಯ್ತು. ಅದರಲ್ಲಿ ಒಂದು ನಿಮ್ದೇ ಕಥೆ. ನಿಮ್ದೇ ಕಥೆ ನಿಮ್ದೇ ಕಥೆ ಅಂತಾನೆ ಹೇಳ್ಬಹುದು. ಯಾಕಂದ್ರೆ ವಿಷಯ ಹೇಳ್ತೀನಿ ಆಮೇಲಿಂದ. ಮೊದಲನೇದಾಗಿ ಸಿನಿಮಾದ ಕಾಸ್ಟಿಂಗ್ ನೋಡ್ಬಿಡೋಣ. ಇದು ಫಸ್ಟ್ ಆಫ್ ಆಲ್ ರಾಘವೇಂದ್ರ ಅವರ ನಿರ್ದೇಶನದ ಮೊದಲನೇ ಚಿತ್ರ. ಮೊದಲಿಗೆ ಸಿನಿಮಾದ ಕಾಸ್ಟಿಂಗ್ ನೋಡೋಣ. ಇದರಲ್ಲಿ ಅಭಿಲಾಷ್ ದಳಪತಿ ಅವರು ಹೀರೋ ಆಗಿ ಅಂದ್ರೆ ವಿಕ್ರಮ್ನ ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ದಾರೆ. ಹಾಗೆ ರಾಶಿಕಾ ಶೆಟ್ಟಿ ಅವರು ಹೀರೋಯಿನ್ ಕಾವ್ಯ ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ದಾರೆ. ಹಾಗೆ ಕಾಮಿಡಿಯನ್ ಮತ್ತೆ ಹೀರೋ ಫ್ರೆಂಡ್ ಆಗಿ ಮನೋಹರ್ ಗೌಡ ಅವರು ಕಾಣಿಸ್ಕೊಂಡಿದ್ದಾರೆ, ಧರ್ಮ ಅನ್ನೋ ಪಾತ್ರದಲ್ಲಿ ಲಾಯರ್ ಆಗಿ. ಇನ್ನು ಮುಖ್ಯವಾದ ಇನ್ನೊಂದು ಪಾತ್ರ ಅಂದ್ರೆ ಸಿಹಿ ಕಹಿ ಚಂದ್ರು ಅವರು. ಇದ್ರಲ್ಲಿ ಅವರು ಡಾಕ್ಟರ್ ಕ್ಯಾರೆಕ್ಟರ್ ನ ಪ್ಲೇ ಮಾಡಿದ್ದಾರೆ, ಅಂದ್ರೆ ಸೈಕ್ಯಾಟ್ರಿಸ್ಟ್ ಆಗಿರ್ತಾರೆ. ಅದು ಹೋಗ್ತಾ ಹೋಗ್ತಾ ಆಮೇಲೆ ಮಧ್ಯದಲ್ಲಿ ರಿವೀಲ್ ಆಗುತ್ತೆ. ಹಾಗೆ ರೇಷ್ಮಾ ಅವರು ಹೀರೋ ಎಕ್ಸ್ ಲವರ್ ಆಗಿ ಕಾಣಿಸ್ಕೊಂಡಿದ್ದಾರೆ. ಈಗ ಸಿನಿಮಾ ವಿಷಯಕ್ಕೆ ಬರೋದಾದ್ರೆ, ಕಥೆ ವಿಷಯಕ್ಕೆ ಬರೋದಾದ್ರೆ, ಈ ಸಿನಿಮಾದಲ್ಲಿ ಬಿಫೋರ್ ಕರೋನಾ ಮತ್ತೆ ಡಿಮಾನಿಟೈಸೇಷನ್ ಲೈಫ್ ಹೇಗಿತ್ತು, ಜನರ ಪರಿಸ್ಥಿತಿ ಹೇಗಿತ್ತು, ಸ್ಥಿತಿಗತಿಗಳು ಹೇಗಿತ್ತು, ಹಾಗೆ ಆಫ್ಟರ್ ಕರೋನಾ ಮತ್ತೆ ಆಫ್ಟರ್ ಡಿಮಾನಿಟೈಸೇಷನ್ ಅವರ ಲೈಫ್ ನಲ್ಲಿ ಏನೇನೆಲ್ಲ ಬದಲಾವಣೆಗಳಾಯ್ತು ಅನ್ನೋದನ್ನ ಕ್ಲಿಯರ್ ಆಗಿ ತೋರಿಸಿದ್ದಾರೆ ಅಂತಾನೆ ಹೇಳ್ಬಹುದು. ಯಾಕಂದ್ರೆ ಒಬ್ಬ ಸಾಮಾನ್ಯ ವ್ಯಕ್ತಿ ಎಲ್ಲೋ ಒಂದ್ ಕಡೆ ಹೋಗಿ ಕೆಲಸ ಮಾಡೋನಾಗಿರ್ಬಹುದು, ಯಾವ್ದೋ ಆಫೀಸಲ್ಲಿ, ಅಥವಾ ಬಿಸ್ನೆಸ್ ಮಾಡ್ತಿರೋನಾಗಿರ್ಬಹುದು. ಅವ್ರೆಲ್ರೂ ಜೀವನದಲ್ಲೂ, ಕರೋನಾ ಅಂತೂ ಎಲ್ರೂ ಜೀವನದಲ್ಲೂ ಆಟ ಆಡಿ ಹೋಯ್ತು. ಹಾಗೆ ಈ ಕಥೆನಲ್ಲಿ ಒಬ್ಬ ಇನ್ಶೂರೆನ್ಸ್ ಏಜೆಂಟ್, ಅವನ ಏಜೆಂಟ್ ಅನ್ನೋದಕ್ಕಿಂತ ಮ್ಯಾನೇಜರ್ ಅಂತ ಹೇಳ್ಬೋದು, ಇನ್ಶೂರೆನ್ಸ್ ಮಾಡಿಸೋ ಅಂತ ಕಂಪನಿಯಲ್ಲಿ ಮ್ಯಾನೇಜರ್ ಆಗಿ ವರ್ಕ್ ಮಾಡ್ತಿರೋ ಅಂತವನು ನಮ್ ಹೀರೋ. ಅವನ ಬದುಕಲ್ಲಿ ಕರೋನಾ ಮತ್ತೆ ಡಿಮಾನಿಟೈಸೇಷನ್ ಟೈಮಲ್ಲಿ ಏನೇನೆಲ್ಲಾ ಕಷ್ಟ ನಷ್ಟಗಳಾಯ್ತು, ಪರ್ಸನಲ್ ಲೈಫಲ್ಲಿ ಏನೇನಾಯ್ತು, ಕರಿಯರ್ ಲೈಫಲ್ಲಿ ಏನೇನಾಯ್ತು, ಇದೆಲ್ಲದನ್ನು ವಿಸ್ತಾರವಾಗಿ ತೋರಿಸ್ತಾ ಹೋಗಿದ್ದಾರೆ. ಹಾಗಂತ ಇದು ಬರೀ ಗೋಳಿನ ಕತೆ ಅಂತ ಅಲ್ಲ. ಗೋಳು ಕಾಮನ್ ಆಗಿ ಜೋಕ್ಸು ಎಲ್ಲ ಇದ್ದೇ ಇರುತ್ತೆ ಲೈಫಲ್ಲಿ. ನಾವೇನೇ ದುಃಖದಲ್ಲಿದ್ರು ಒಂದಲ್ಲ ಒಂದು ಚಿಕ್ಕ ನಗು, ಅವಾಗವಾಗ ಸಂತೋಷಗಳು ಸಿಗ್ತಾ ಇರುತ್ತೆ. ಹಾಗೇನೆ ಜನಸಾಮಾನ್ಯನ ಜೀವನದಲ್ಲಿ ಬರುವಂತಹ ಖುಷಿ, ಸಂತೋಷ, ದುಃಖ, ನೋವು, ನಲಿವು, ಹಾಗೆ ಸಾಲಗಳು, ಮೇನ್ ಇಂಪಾರ್ಟೆಂಟ್ ಹೇಳ್ಬೇಕಾದ್ರೆ ಸಾಲಗಳು, ಇದನ್ನೆಲ್ಲದನ್ನು ಕ್ಲಿಯರ್ ಆಗಿ ತೋರಿಸಿದ್ದಾರೆ ಅಂತ ಹೇಳ್ಬಹುದು. ಓಕೆ, ಇನ್ನು ಕಥೆ ವಿಷಯಕ್ಕೆ ಬರೋದಾದ್ರೆ, ನಮ್ಮ ನಾಯಕ ವಿಕ್ರಮ್, ಇವನು ಇನ್ಶೂರೆನ್ಸ್ ಕಂಪ್ನಿಯಲ್ಲಿ ಮ್ಯಾನೇಜರ್ ಆಗಿರ್ತಾನೆ. ಹಾಗೆ ಇವನ ಹೆಂಡತಿ ಕಾವ್ಯ, ಅವಳು ಹೋಮ್ ಮೇಕರ್. ಇವರಿಬ್ಬರಿಗೂ ಒಬ್ಬ ಪುಟ್ಟ ಮಗ ಇರ್ತಾನೆ. ಹಾಗೆ ನಮ್ಮ ಹೀರೋ ಫ್ರೆಂಡ್ ವಿಕ್ರಮ್, ಅವನಿಗೆ ಒಬ್ಬ ಫ್ರೆಂಡ್ ಇರ್ತಾನೆ ಧರ್ಮ ಅಂತ, ಅವನು ಲಾಯರ್. ಹಾಗೆ ಇನ್ನು ಹೀರೋಯಿನ್ ತಂದೆ ತಾಯಿ ಅಂದ್ರೆ ಅತ್ತೆ ಮಾವ, ಹೀರೋಗೆ ಅತ್ತೆ ಮಾವ ಆಗುವಂತವ್ರು, ಹಾಗೆ ಹೀರೋಗೆ ಅಪ್ಪ ಅಮ್ಮ ತಂಗಿ ಎಲ್ರೂ ಇರ್ತಾರೆ. ಒಂದು ಪುಟ್ಟ ಪುಟ್ಟ ಫ್ಯಾಮಿಲಿಗಳಿರುತ್ತೆ. ಹಾಗೆ ಹೀರೋ ಫ್ರೆಂಡ್ಸು ಒಂದ್ 3-4 ಜನ ಬೆಸ್ಟ್ ಫ್ರೆಂಡ್ಸ್ ಇರ್ತಾರೆ. ಅದ್ರಲ್ಲೂ ಕೂಡ ಅವ್ರ ಫ್ಯಾಮಿಲಿಗಳಲ್ಲಿ ಬರುವಂತ ಕ್ಲಾಶಸ್ ನ ಹೀರೋ ಹೇಗೆ ಹ್ಯಾಂಡಲ್ ಮಾಡ್ತಾನೆ ಅನ್ನೋದು ಕೂಡ ಈ ಕಥೆನಲ್ಲಿ ಇನ್ವಾಲ್ವ್ ಆಗಿದೆ. ಅಂದ್ರೆ ಇನ್ನೂ ಒಂದ್ ಹೇಳ್ಬೇಕಂದ್ರೆ, ಜನರಲ್ ಆಗಿ ಇವಾಗ ನಮ್ ಫ್ರೆಂಡ್ಸ್ ಮನೇಲಿ ಅಥವಾ ಯಾರೋ ಒಬ್ರು ಸಂಬಂಧಿಕರ ಮನೇಲಿ, ನಮಗ್ ಗೊತ್ತಿರೋ ಅಂತವ್ರು ತುಂಬಾ ಹತ್ರದವ್ರ ಮನೇಲಿ ಏನಾದ್ರು ಕ್ಲಾಶಸ್ ಆದ್ರೆ ಆಬ್ವಿಯಸ್ಲಿ ಹೋಗ್ಬಿಟ್ಟು ನಾವು ಅವ್ರಿಗೆ ಸಮಾಧಾನ ಮಾಡೋದು ಅಥವಾ ರಾಜಿ ಮಾಡಿಸೋದು, ಇದೆಲ್ಲ ಕಾಮನ್ ರಿಯಲ್ ಲೈಫ್ ಅಲ್ಲಿ ಕೂಡ. ಹಾಗೆ ಎಷ್ಟು ನೈಜವಾದ ಘಟನೆಗಳ ತರ ಒಂದು ಕಂಪೋಸ್ ಮಾಡಿದ್ದಾರೆ ಅಂತ ಅಂದ್ರೆ, ಪ್ರತಿಯೊಬ್ರು ಜೀವನದಲ್ಲೂ ಈ ತರ, ಅಯ್ಯೋ ನನ್ ಜೀವನದಲ್ಲೂ ಈ ತರ ಆಗಿತ್ತಲ್ವಾ, ನಮ್ಮ ಪಕ್ಕದ ಮನೆಯವ್ರ ಜೀವನದಲ್ಲೂ ಈ ತರ ಆಗಿತ್ತಲ್ವಾ ಅನ್ನೋ ತರನೇ ಬರ್ತಾ ಹೋಗುತ್ತೆ ಪ್ರತಿ ಸೀಕ್ವೆನ್ಸ್ ಕೂಡ. ಒಬ್ಬ ಸಾಮಾನ್ಯ ವ್ಯಕ್ತಿ ತನ್ನ ಫ್ಯಾಮಿಲಿನ ಹೇಗ್ ನೋಡ್ಕೊಳ್ತಾನೆ, ತನ್ನ ಹೆಂಡತಿ, ಮಗು ಅಥವಾ ಅತ್ತೆ ಮಾವ, ಅಪ್ಪ ಅಮ್ಮ ಎಲ್ರು ತನ್ನ ಜಾಬ್ ನ ಹೇಗ್ ನಿಭಾಯಿಸ್ತಿರ್ತಾನೆ ಅನ್ನೋದ್ರ ಜೊತೆಗೆ, ಈಗ ಜನರಲ್ ಆಗಿ ನಾವೇ ದಾರಿಲಿ ಹೋಗ್ತಾ ಯಾರಾದ್ರೂ ಭಿಕ್ಷುಕ ಕೇಳಿದ್ರೆ ಆಬ್ವಿಯಸ್ಲಿ ಸ್ವಲ್ಪ ದುಡ್ಡು ಕೊಟ್ಬಿಟ್ಟು ಬರ್ತೀವಿ, ಅಥವಾ ಯಾರಾದ್ರೂ ನೀಡಲಿದ್ರೆ ಸಹಾಯ ಮಾಡ್ತೀವಿ. ಮ್ಯಾಕ್ಸಿಮಮ್ ಜನ ಇದನ್ನ ಮಾಡ್ತಾರೆ. ಆಸ್ ಎ ರೆಸ್ಪಾನ್ಸಿಬಲ್ ಸಿಟಿಸನ್ ಇವನು ಕೂಡ ಹಾಗೇನೆ ಯಾರಾದ್ರೂ ಭಿಕ್ಷುಕರು ಕೇಳಿದ್ರೆ ಕೊಡ್ತಿರ್ತಾನೆ. ಹಾಗೆ ಒಂದ್ಸರಿ ಮೆಡಿಕಲ್ ಶಾಪ್ಗೆ ಹೋದಾಗ ಯಾರೋ ಒಬ್ರಿಗೆ ಅಲ್ಲಿ ಕಟ್ಟಕ್ ದುಡ್ಡೇ ಇರಲ್ಲ, ಮೆಡಿಸಿನ್ಸ್ ತಗೊಂಡಿರ್ತಾರೆ, ಅರ್ಜೆಂಟ್ ಹಣ ಬೇಕಾಗಿರುತ್ತೆ. ಅಂತ ಟೈಮಲ್ಲಿ ಕೂಡ ಅವ್ರ ಕಷ್ಟನ ಅರ್ಥ ಮಾಡ್ಕೊಂಡು ಇವನ್ ಸಹಾಯ ಮಾಡ್ತಾನೆ, ಅದು ಆಗುತ್ತೆ. ಹಾಗೆ ಯಾರಿಗಾರು ಬ್ಲಡ್ ನೆಸೆಸಿಟಿ ಇದೆ ಅಂತ ಅಂದ್ರೆ ಅದನ್ನು ಕೂಡ ಡೊನೇಟ್ ಮಾಡ್ತಿರ್ತಾನೆ. ಯಾರಿಗೆ ಏನು ಅಂತ ಏನೂ ಕೇಳಲ್ಲ, ಆ ತರ ಬ್ಲಡ್ ಡೊನೇಟ್ ಮಾಡ್ತಿರ್ತಾನೆ. ಒಂದ್ಸರಿ ಅಂತೂ ಯಾರೋ ಇನ್ನೇನ್ ಸಾಯೋ ಸ್ಥಿತಿನಲ್ಲಿರುವಂತ ಅಜ್ಜಿಗೆ ಬ್ಲಡ್ ಕೊಟ್ಬಿಟ್ಟು ಬಂದಿರ್ತಾನೆ. ಅಷ್ಟು ಒಳ್ಳೆ ಮನುಷ್ಯ ಆಗಿರ್ತಾನೆ. ಎಲ್ರಿಗೂ
ಒಂಥರ ಪ್ರೀತಿಯಿಂದ ಇರುವಂತ, ಎಲ್ರಿಗೂ ನಮಗೂ ಬೇಕಪ್ಪ ಇವ್ನು ನಮಗೂ ಬೇಕು, ಆಫೀಸಲ್ಲೂ ಅಷ್ಟೇ ಟಾರ್ಗೆಟ್ ಎಲ್ಲ ರೀಚ್ ಮಾಡ್ತಿರ್ತಾನೆ ಟೈಮ್ ಕರೆಕ್ಟ್ ಆಗಿ, ಬಾಸ್ ಕೂಡ ಓ ಅಂತಿರ್ತಾರೆ, ಆ ತರ ಎಲ್ಲ ಇರೋ ಮನುಷ್ಯ. ಒಬ್ಬ ಈ ತರ ಇರೋಂತ ಮನುಷ್ಯನ ಜೀವನದಲ್ಲಿ ಹಿಂಗೆ ಟ್ವಿಸ್ಟ್ ಆದಾಗ ಏನೋ ಒಂದ್ ವಿಷಯಕ್ಕೆ ಅವನು ನೆಕ್ಸ್ಟ್ ಏನ್ ಸ್ಟೆಪ್ಸ್ ನ ತಗೊಳ್ತಾನೆ, ಆ ಟ್ವಿಸ್ಟ್ ಬಂದಾಗ ಅವ್ರ ಫ್ಯಾಮಿಲಿ ಮೆಂಬರ್ಸ್, ಫ್ರೆಂಡ್ಸು, ಹಾಗೆ ಈ ರಿಲೇಟಿವ್ಸ್ ಅಥವಾ ಯಾರೇ ಆಗ್ಲಿ ಹೇಗೆ ಅವನಿಗೆ ರೆಸ್ಪಾಂಡ್ ಮಾಡ್ತಾರೆ ಆ ಟೈಮಲ್ಲಿ. ಈಗ ಕೆಲವು ಫ್ರೆಂಡ್ಸ್ ನ ನೀವೇ ನೋಡಿರ್ತೀರಾ, ನಿಮ್ಗೂ ಅನುಭವ ಆಗಿರಬಹುದು. ಎಲ್ಲ ಚೆನ್ನಾಗಿರ್ಬೇಕಾದ್ರೆ ಎಲ್ರು ಸುತ್ತಮುತ್ತ ಸುತ್ತಾ ಇರ್ತಾರೆ, ಒಂಚೂರ್ ಲೈಫ್ ಏನಾದ್ರು ಎಡವಟ್ ಆದ್ರೆ ಪಕ್ಕದಲ್ಲಿ ನಿಂತಿದ್ರು ನೋಡೇ ಇಲ್ಲಪ್ಪ ಅನ್ನೋ ತರ ತಿರುಕೊಂಡು ಹೋಗ್ತಾ ಇರ್ತಾರೆ. ಆ ತರ ಫ್ರೆಂಡ್ಸು ಕೂಡ ಇರ್ತಾರೆ ಲೈಫ್ ಅಲ್ಲಿ ಅನ್ನೋದನ್ನ ಇಲ್ಲಿ ತೋರ್ಸಿದ್ದಾರೆ. ಆಕ್ಚುಲಿ ಹೇಳ್ಬೇಕಂದ್ರೆ ನಾನು ಇಷ್ಟೆಲ್ಲ ಎಕ್ಸ್ಪ್ಲೈನ್ ಮಾಡೋದಕ್ಕಿಂತ ಒಂದು ನಿಮ್ ಲೈಫ್ ನ ನೀವೇ ಕುತ್ಕೊಂಡು ಒಂದ್ಸತಿ ನೋಡ್ಕೊಂಡಂಗಂತೂ ಆಗತ್ತೆ, ಅದಂತೂ ನಿಜ. ಐ ಕ್ಯಾನ್ ಅಶ್ಯೂರ್ ದಟ್. ಹಾಗೆ ನಾನು ಹೇಳ್ದೆ, ಎಲ್ರಿಗೂ ಸಹಾಯ ಮಾಡುವಂತ ಗುಣ ಇರುತ್ತೆ, ಒಳ್ಳೊಳ್ಳೆ ಕೆಲಸಗಳನ್ನ ಮಾಡ್ತಿರ್ತಾರೆ, ಎಲ್ರಿಗೂ ಸಪೋರ್ಟಿವ್ ಆಗಿರ್ತಾನೆ ವಿಕ್ರಮ್ ಅನ್ನೋ ಕ್ಯಾರೆಕ್ಟರ್ ಅಂತ. ಇದ್ರಲ್ಲಿ ಇನ್ನೂ ಒಂದ್ ತೋರ್ಸಿದ್ದಾರೆ. ನಾವು ಅನ್ಕೊಂಡಿರ್ತೀವಿ ಈಗ ದಾರಿಲಿ ಹೋಗೋರ್ಗೆ ಏನೋ ಒಂದ್ ಸಹಾಯ ಮಾಡೋದ್ರಿಂದ ಏನ್ ಯೂಸ್ ನಮಗೆ ಅಂತಾನು ಯೋಚನೆ ಮಾಡಿರ್ತೀವಿ ಎಷ್ಟೊಂದ್ಸರಿ. ಆದ್ರೆ ಆ ತರ ಎಲ್ಲ ಮಾಡ್ಕೊಂಡು ಒಳ್ಳೆ ಗುಣಗಳನ್ನ ಬೆಳೆಸ್ಕೊಂಡಾಗ ಆ ಒಳ್ಳೆ ಕೆಲ್ಸಗಳು ಕರ್ಮಗಳ ರೂಪದಲ್ಲಿ ನಮ್ಗೆ ಯಾವ ರೀತಿ ನಮಗ್ ಕಷ್ಟ ಬಂದಾಗ ಅವುಗಳು ನಮ್ಗೆ ಯಾವ ರೀತಿ ಸಪೋರ್ಟ್ ಮಾಡ್ತವೆ ಅನ್ನೋದು ಕೂಡ ಈ ಚಿತ್ರದಲ್ಲಿದೆ. ಸೊ ದಟ್ ನೀವ್ಯಾರು ಭಯ ಪಡದೆ ಆರಾಮಾಗಿ ಒಳ್ಳೆ ಕೆಲ್ಸಗಳನ್ನ ಮಾಡಬಹುದು, ಬೇರೆಯವ್ರಿಗೆ ಸಹಾಯ ಕೂಡ ಮಾಡಬಹುದು. ಹಾಗೆ ಸಿನಿಮಾ ಫಸ್ಟ್ ಹಾಫ್ ನೋಡಿದ್ರೆ ಲೈಫ್ ತುಂಬಾ ಚೆನ್ನಾಗಿ ಹೋಗ್ತಾ ಇರುತ್ತೆ, ಒಂದು ಎಂಟರ್ಟೈನ್ಮೆಂಟ್ ಇರುತ್ತೆ, ಹೀರೋ ಜೀವನ ತುಂಬಾ ಚೆನ್ನಾಗಿ ನಡೀತಾ ಇರುತ್ತೆ, ಅವನ ಫ್ಯಾಮಿಲಿ ಎಲ್ಲಾ ಸ್ಥಿತಿಗತಿ ಒಂದ್ ರೇಂಜಿಗೆ ಚೆನ್ನಾಗಿ ನಡೀತಾ ಇರುತ್ತೆ. ಹಾಗೆ ಅವ್ನ ಫ್ರೆಂಡ್ ಜೊತೆನೂ ಅಷ್ಟೇ, ಇವಾಗ ಜನರಲ್ ಆಗಿ ಹೊರಗಡೆ ಹೋಗೋದು ಅಥವಾ ಏನೇ ಪ್ರಾಬ್ಲಮ್ಸ್ ಇದ್ರು, ಏನೇ ಖುಷಿ ಇದ್ರು, ಏನೇ ಜೋಕ್ಸ್ ಇದ್ರು ಎಲ್ಲಾ ಶೇರ್ ಮಾಡ್ಕೊಳ್ಳೋದು. ಅದ್ರ ಮಧ್ಯೆ ಒಂದು ಅಟ್ರಾಕ್ಷನ್ ಏನಂದ್ರೆ ಹೀರೋಗೆ ಒಂದು ಕಾಯಿಲೆ ಇರುತ್ತೆ. ಆ ಕಾಯಿಲೆ ಏನು ಅಂತ ಅಂದ್ರೆ, ಅದು ಕಾಯಿಲೆ ಅಂತ ಹೇಳೋದಕ್ಕಿಂತ ಒಂಥರ ಬ್ಯಾಡ್ ಹ್ಯಾಬಿಟ್ ಅಂತ ಹೇಳ್ಬೋದು. ಆ ಬ್ಯಾಡ್ ಹ್ಯಾಬಿಟ್ ಜೊತೆ ಹೀರೋ ಹೆಂಗೋ ಸ್ಟ್ರಗಲ್ ಮಾಡ್ತಾ ಇರ್ತಾನೆ. ಅದು ಒಂಥರ ಫನ್ನಿ ವೇನಲ್ಲಿ ತಗೊಂಡೋಗಿದ್ದಾರೆ, ಚೆನ್ನಾಗ್ ಅನ್ಸುತ್ತೆ ನೋಡುಗರಿಗೆ. ಅದ್ರಲ್ಲೂ ಎಸ್ಪೆಷಲಿ ಯೂತ್ಸ್ಗೆ ಮತ್ತೆ ಸ್ವಲ್ಪ ವಯಸ್ಕರಿಗೆಲ್ಲ ಅಂತದ್ದು ಇಷ್ಟ ಆಗುತ್ತೆ, ಆ ತರ ಜೋಕ್ಸ್ ಬರೋದೆಲ್ಲ. ಹೀಗೆ ಇರ್ಬೇಕಾದ್ರೆ ಒಂದಿನ ಏನಾಗುತ್ತೆ, ಇವರಿಬ್ರು ಡಾಕ್ಟರ್ನ ಮೀಟ್ ಮಾಡುವಂತ ಸಿಚುವೇಶನ್ ಬರುತ್ತೆ. ಈ ಡಾಕ್ಟರ್ ಯಾರಂದ್ರೆ ನಮ್ಮ ಸಿಹಿ ಕಹಿ ಚಂದ್ರು ಅವರು. ಅವ್ರನ್ನ ಮೀಟ್ ಮಾಡಿದಾಗ ಇನ್ಶೂರೆನ್ಸ್ ಏನೋ ಮಾಡಿಸ್ಕೊಳ್ಳಿ ಅಂತ ಕನ್ವಿನ್ಸ್ ಮಾಡ್ತಿರ್ತಾರೆ. ಇದ್ರ ಮಧ್ಯ ಮಾತಿಗೆ ಮಾತು ಬೆಳೆದು ಹಾಗೇನೆ ಒಂದು ಕಾಯಿಲೆ ವಿಷಯ, ಅದೇ ನಾನು ಹೇಳಿದ್ನಲ್ಲ ಬ್ಯಾಡ್ ಹ್ಯಾಬಿಟ್ ವಿಷಯ, ಅದು ಈಚೆ ಬರುತ್ತೆ. ಅವನು ಹೀರೋ ಹೇಳ್ತಾನೆ, ನನ್ನ ಫ್ರೆಂಡಿಗೆ ಒಬ್ಬರಿಗೆ ಈ ತರ ಬ್ಯಾಡ್ ಹ್ಯಾಬಿಟ್ ಇದೆ, ಅದನ್ನ ಅವನು ನಿಮ್ಮ ಹತ್ರ ಕರ್ಕೊಂಡ್ ಬರ್ತೀನಿ ಒಂದಿನ, ಸರಿ ಮಾಡ್ಕೊಡಿ ಡಾಕ್ಟ್ರೆ ಅಂತ. ಸರಿ ಆಯ್ತು ಕರ್ಕೊಂಬ ಅಂತಾರೆ. ಆಮೇಲೆ ಟ್ವಿಸ್ಟ್ ನೋಡಿದ್ರೆ ಸ್ವಲ್ಪ ದಿನ ಆದ್ಮೇಲೆ ಹೀರೋನೇ ಬಂದು ನನ್ನ ಫ್ರೆಂಡ್ಗೆಲ್ಲ ಆ ಕಾಯಿಲೆ ಇರೋದು ನನ್ಗೇನೆ, ಏನ್ ಮಾಡೋದು ಡಾಕ್ಟ್ರೆ ಇವಾಗ ಅಂತ ಕೇಳ್ತಾರೆ. ಆವಾಗ ಡಾಕ್ಟರು ಸ್ವಲ್ಪ ಅನಲೈಸ್ ಮಾಡಿ ಏನೇನು ಪ್ರಾಬ್ಲಮ್ಸ್ ಅಂತ ತಿಳ್ಕೊಂಡು ಒಂದು ಮೆಡಿಸಿನ್ ಕೊಟ್ಟು ಕಳಿಸ್ತಾರೆ. ಆಮೇಲೆ ಹೀಗೆ ಒಂದಷ್ಟು ಲೈಫ್ ನಡ್ಕೊಂಡು ಹೋಗುತ್ತೆ, ನಾರ್ಮಲ್ ಸೀಕ್ವೆನ್ಸ್ ಗಳು ಬರುತ್ತೆ. ಅದ್ರಲ್ಲಿರುವಂತ ಪಾಯಿಂಟ್ಸ್ ಕೂಡ ಜನಸಾಮಾನ್ಯರಿಗೆ ತುಂಬಾನೇ ಕನೆಕ್ಟ್ ಆಗುವಂತ ಪಾಯಿಂಟ್ಸ್ ಆಗಿರುತ್ತೆ. ಸ್ವಲ್ಪ ದಿನ ಆದ್ಮೇಲೆ ವಿಕ್ರಮ್ ಹೊಸ ಸಮಸ್ಯೆ ಜೊತೆ ಡಾಕ್ಟರ್ ಹತ್ರ ಬರ್ತಾನೆ. ಆ ಸಮಸ್ಯೆ ಏನು ಅಂದ್ರೆ, ಮುಂಚೆ ಅವನು ಒಂದ್ ಸಮಸ್ಯೆಗೆ ಮೆಡಿಸಿನ್ ತಗೊಂಡಿದ್ದ ಅಲ್ವಾ, ಈಗ ಆ ಸಮಸ್ಯೆ ಉಲ್ಟಾ ಆಗ್ಬಿಟ್ಟಿದೆ. ಅಂದ್ರೆ ಅವನಿಗೆ ಫಸ್ಟ್ ಏನ್ ಪ್ರಾಬ್ಲಮ್ ಇತ್ತಲ್ಲ ಅದೇ ಉಲ್ಟಾ ಆಗಿದೆ. ಆ ಪ್ರಾಬ್ಲಮ್ ಏನು, ಅವ್ನ್ ಮತ್ತೆ ವಾಪಸ್ ಬಂದು ಏನ್ ಹೇಳ್ತಾನೆ ಡಾಕ್ಟರ್ ಹತ್ರ ಅಂತ ನೋಡ್ಬೇಕಂದ್ರೆ ನೀವು ಇದನ್ನ ಸಿನಿಮಾದಲ್ಲೇ ನೋಡ್ಬೇಕು. ಬಿಕಾಸ್ ಇದೊಂದು ಒಂದು ಟ್ವಿಸ್ಟ್ ಪಾಯಿಂಟ್ ಅಂತಾನೆ ಹೇಳ್ಬೋದು ಸಿನಿಮಾಗೆ. ಹಾಗೆ ಈ ಪ್ರಾಬ್ಲಮ್ ತುಂಬಾ ಜನಕ್ಕೆ ಇರೋ ಅಂತದ್ದು, ತುಂಬಾ ಜನ ಬಾಯ್ಬಿಟ್ಟು ಶೇರ್ ಮಾಡೋದಕ್ಕೆ ಇದನ್ನ ಇಷ್ಟ ಪಡಲ್ಲ ಅಂತ ಪ್ರಾಬ್ಲಮ್. ಸೊ ಅದನ್ನ ಡಾಕ್ಟರ್ ಹತ್ರ ಹೇಳಿದಾಗ ಡಾಕ್ಟರ್ ಹೇಳ್ತಾರೆ, ನಾನು ನಿಂಗೆ ಮೆಡಿಸಿನ್ ಕೊಟ್ಟಿದ್ನಲ್ಲ ಅದನ್ನ ಓಪನ್ ಮಾಡು ಅಂತ ಅಂದ್ಬಿಟ್ಟು. ಓಪನ್ ಮಾಡಿದ್ರೆ ಎಲ್ಲ ಖಾಲಿ ಪೌಚ್ಗಳಿರುತ್ತೆ ಅವ್ರ ಹತ್ರ, ಖಾಲಿ ಪೊಟ್ನಗಳು, ಅದ್ರೊಳಗೆ ಮೆಡಿಸಿನೇ ಇರಲ್ಲ. ಅವಾಗ ಅವನ್ಗೆ ಆಶ್ಚರ್ಯ ಆಗ್ಬಿಡುತ್ತೆ ವಿಕ್ರಮ್ಗೆ, ಓಕೆ ಏನಿದು ಮಾತ್ರೆಗಳೇ ಇಲ್ವಲ್ಲ ಇದ್ರಲ್ಲಿ ಅಂತ. ಅವಾಗ ಡಾಕ್ಟರ್ ಹೇಳ್ತಾರೆ, ನಾನು ಡಾಕ್ಟರ್ ಅಲ್ಲ ನೀ ಅನ್ಕೊಂಡಿರೋ ತರ, ನಾನು ಸೈಕ್ಯಾಟ್ರಿಸ್ಟ್ ಅಂತ. ಸಿಹಿ ಕಹಿ ಚಂದ್ರು ಅವರು ಡಾಕ್ಟರ್ ಆಗಿರಲ್ಲ, MBBS ಡಾಕ್ಟರ್ ಆಗಿರಲ್ಲ, ಸೈಕ್ಯಾಟ್ರಿಸ್ಟ್ ಆಗಿರ್ತಾರೆ. ಸೊ ಅಲ್ಲಿಗೆ ಡಾಕ್ಟರ್ ಕೆಲಸ ಇವಾಗ ಆಕ್ಚುಲಿ ಶುರು ಆಯ್ತು. ಏನಂದ್ರೆ ಈಗ ವಿಕ್ರಮ್ನ ಮನೆ ಸ್ಥಿತಿಗತಿಗಳು, ಅವನ್ ಕಮಿಟ್ಮೆಂಟ್ಸು, ಅವನಿಗಿರೋ ಅಂತ ಮೆಂಟಲ್ ಸ್ಟ್ರೆಸ್ಸು ಪ್ರಾಬ್ಲಮ್ನ ಅರ್ಥ ಮಾಡ್ಕೊಳ್ಳುವಂತ ಸಿಚುವೇಶನ್. ಡಾಕ್ಟರ್ ಹೇಳ್ತಾರೆ, ನಿನ್ನ ಈ ಎಲ್ಲಾ ಸಮಸ್ಯೆಗೂ ನಿನ್ ಮೈಂಡಲ್ಲಿ ಓಡ್ತಾ ಇರುವಂತ ಆ ಸ್ಟ್ರೆಸ್ಸು, ಆ ಗೊಂದಲಗಳೇ ಕಾರಣ. ಬಟ್ ನೀನ್ ಹೊರ ಜಗತ್ತಿಗೆ ನಿನ್ ಮುಖ ಯಾವಾಗ್ಲೂ ಕಾಮ್ ಆಗಿರೋ ತರ, ಕೂಲ್ ಆಗಿರೋ ತರ ತೋರ್ಸ್ಕೊಳ್ತಾ ಇರ್ತೀಯ, ಆ ಸ್ಟ್ರೆಸ್ನೆಲ್ಲ ಒಳಗೆ ಅದ್ಮಿಟ್ಕೊಂಡಿರ್ತೀಯ, ಅದು ಹೊರಗಾಕಕ್ಕೆ ಅಂತ ಈ ಕಾಯಿಲೆ ಶುರುವಾಗಿರೋದು ನಿನಗೆ ಅನ್ನೋ ತರ ಹೇಳ್ತಾರೆ. ಸೊ ಏನಾಯ್ತು, ಯಾಕೆ ಇಷ್ಟೊಂದು ಸ್ಟ್ರೆಸ್ಸು, ಏನಾಯ್ತು ಅಂತ ಕೇಳಿದಾಗ
ಕಥೆ ಓಪನ್ ಆಗುತ್ತೆ. ಏನಂದ್ರೆ ವಿಕ್ರಮ್ ಮಾಡಿರುವಂತ ಸಾಲಗಳು ಲಾರ್ಜ್ ಅಮೌಂಟ್ ಅಲ್ಲಿ, ಅದು ತುಂಬಾ ದೊಡ್ಡ ಅಮೌಂಟ್ ಅಲ್ಲಿ, ಅದು ವಿತ್ 10% ಇಂಟ್ರೆಸ್ಟ್ ರೇಟ್. ಎಷ್ಟು ಬಡ್ಡಿ ಕಟ್ಟಿ 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 ಸುಸ್ತಾಗ್ಬಿಟ್ಟಿರ್ತಾನೆ. ಬಟ್ ಮನೇಲಿ ಯಾರಿಗೂ ಹೇಳ್ಕೊಳಕ್ ಆಗಿರಲ್ಲ, ಫ್ಯಾಮಿಲಿಗೆ ಯಾರಿಗೂ ಹೇಳ್ಕೊಳಕ್ ಆಗಿರಲ್ಲ, ಅಥವಾ ಫ್ರೆಂಡ್ಸ್ ಹತ್ರನೂ ಯಾರತ್ರನೂ ಶೇರ್ ಮಾಡಕ್ ಆಗಿರಲ್ಲ. ಕೊನೆಗೆ ಎಲ್ರು ಇನ್ ಮೇಲೆ ಡೌಟ್ ಪಡಕ್ ಶುರು ಮಾಡ್ತಾರೆ. ಇಷ್ಟೊಂದ್ ಸಾಲ ಏನಕ್ ಮಾಡಿದೆ, ಮನೆಯವರೇ ಉಲ್ಟಾ ಆಗ್ಬಿಡ್ತಾರೆ ಎಲ್ರು. ಹೆಂಡತಿ, ಅಪ್ಪ ಅಮ್ಮ, ಅತ್ತೆ ಮಾವ ಎಲ್ರು ಕೂಡ ಯಾವ ಖುಷಿಗೆ ಇಷ್ಟೊಂದ್ ಸಾಲ ಮಾಡ್ದ ಅನ್ನೋ ತರ. ಅದಕ್ಕೆ ರೀಸನ್ ಏನು, ಏನ್ ಕತೆ? ಹಾಗೆ ಸಾಲದಲ್ಲಿ ಬಡ್ಡಿ ವ್ಯವಹಾರ ಮಾಡುವಂತ ಜನ ಎಷ್ಟರ ಮಟ್ಟಿಗೆ ಬಡವರ ರಕ್ತನ ಹೀರ್ತಿದ್ದಾರೆ ಅನ್ನೋದನ್ನ ಇಲ್ಲಿ ಕ್ಲಿಯರ್ ಆಗಿ ತೋರಿಸಿದ್ದಾರೆ. ನಿಜವಾಗ್ಲೂ ಕುತ್ಕೊಂಡು ನೋಡ್ತಾ ಇದ್ರೆ ಆ ಸೀಕ್ವೆನ್ಸ್ಗಳನ್ನ, ಇಲ್ಲೇ ಯಾರೋ ನಮ್ ಪಕ್ಕದ ಮನೆ ಒಂದು ಅಂಕಲ್ ಅಥವಾ ಒಂದು ಹುಡುಗನೋ ಸಾಲ ಮಾಡ್ಕೊಂಡು ಆ ಸಂಸಾರದ ಜಂಜಾಟ ಮತ್ತೆ ಆ ಸಾಲ ತೀರ್ಸೋಂತ ಒದ್ದಾಟದಲ್ಲಿ ಯಾವ ರೀತಿ ಪ್ರಪಂಚನ ಫೇಸ್ ಮಾಡ್ತಿರ್ತಾನೆ ಅನ್ನೋದನ್ನ ಕ್ಲಿಯರ್ ಆಗಿ ತೋರಿಸಿದ್ದಾರೆ ಅಂತ ಹೇಳ್ಬೋದು. ನಿಜವಾಗ್ಲೂ ಆ ಪ್ರತಿ ಮೂಮೆಂಟ್ಸ್, ಒಂದ್ ಸಾಲ ಕೇಳಕ್ ಹೋಗೋದು, ಬಡ್ಡಿ ಕೊಡೋಕ್ ಹೋಗೋದು, ಮತ್ತೆ ಒಂದ್ ಸಾಲ ತೀರ್ಸೋಕೆ ಇನ್ನೊಬ್ರ ಹತ್ರ ಸಾಲ ಮಾಡೋದು, ಪ್ರತಿಯೊಂದು. ಆಮೇಲೆ ಸಾಲ ಕೊಟ್ಟವ್ರು ಇಂಟ್ರೆಸ್ಟ್ ರೇಟ್ ನ ಸುಮ್ನೆ ಜಾಸ್ತಿ ಮಾಡೋದು, ಇದೆಲ್ಲ ಇದೆ. ಇದು ಪ್ರತಿಯೊಬ್ಬರಿಗೂ ನಿಜ ಜೀವನದಲ್ಲಿ ಆಗ್ತಾನೆ ಇರುತ್ತೆ ಎವ್ರಿಡೇ. ಎಷ್ಟೊಂದ್ ಜನ ಅಕ್ರಮ ವ್ಯವಹಾರಗಳನ್ನ ಮಾಡ್ತಾ ಇದ್ದಾರೆ. ಬಡ್ಡಿ ಸಾಲ ಕೊಟ್ಕೊಂಡು ಬಾಯಿಗೆ ಬಂದಂಗೆ ಇಷ್ಟ ಬಂದಷ್ಟು ರೇಟ್ ಹಾಕೊಂಡು ಅವೈಜ್ಞಾನಿಕವಾಗಿ ಇಂಟ್ರೆಸ್ಟ್ ರೇಟ್ಗಳನ್ನ ಹಾಕ್ತಾ ಇದ್ದಾರೆ. ಸೊ ಈ ತರ ಜನಗಳ ಮಧ್ಯೆ ಸಿಕ್ಕಾಕೊಂಡಿರೋರ್ ಲೈಫು ಎಷ್ಟು ಟ್ರಾಜಿಡಿ ಹೋಗುತ್ತೆ. ಆ ಸಾಲಗಳ ಬಾಧೆಯಲ್ಲಿ ಆ ಸಾಲ ಮಾಡಿರುವಂತ ವ್ಯಕ್ತಿ ಎಷ್ಟು ಕೆಟ್ಟ ನಿರ್ಧಾರಗಳನ್ನ ತಗೊಳ್ಳೋಂತ ಚಾನ್ಸಸ್ ಇರುತ್ತೆ ಅನ್ನೋದನ್ನ ಕ್ಲಿಯರ್ ಆಗಿ ತೋರಿಸಿದ್ದಾರೆ. ಒಂದ್ಸತಿ ಈ ಮಧ್ಯ ವಿಕ್ರಮ್ ಆತ್ಮಹತ್ಯೆಗೂ ಕೂಡ ಪ್ರಯತ್ನ ಮಾಡ್ತಾನೆ. ಅವನು ಆತ್ಮಹತ್ಯೆ ಮಾಡ್ಕೋತಾನ ಇಲ್ವಾ, ಅಥವಾ ಬದುಕ್ತಾನ, ಬದುಕಿದ್ರೆ ಹೇಗ್ ಬದುಕ್ತಾನೆ, ಸಾಲ ಹೇಗ್ ತೀರಿಸ್ತಾನೆ, ಹಾಗೆ ಅವ್ನ ಪರ್ಸನಲ್ ಲೈಫು, ಅವ್ನ ಫ್ರೆಂಡ್ಸು ಎಲ್ಲ ಕೈ ಕೊಟ್ಟು ಹೋಗಿರ್ತಾರಲ್ಲ, ಅವರೆಲ್ಲ ಯಾವ ರೀತಿ ರೆಸ್ಪಾನ್ಸ್ ಮಾಡ್ತಾರೆ ಅದಕ್ಕೆ, ಅವ್ನ್ ಬದುಕಿದ್ರೆ ಬೈ ಎನಿ ಚಾನ್ಸ್, ಅದೆಲ್ಲ ಇರೋಂತ ಪಾಯಿಂಟ್ಸ್ ಇಲ್ಲಿ. ಒಟ್ನಲ್ಲಿ ಹೇಳ್ಬೇಕಂದ್ರೆ ನಿಮ್ದೇ ಕಥೆ, ಹೆಸರಿಗೆ ತಕ್ಕನಂಗೆ ನಿಮ್ಮದೇ ಕಥೆಯಾಗಿದೆ. ನೀವೋ ಇಲ್ಲ ನಿಮ್ ಪಕ್ಕದವರೋ, ನಿಮ್ ಫ್ರೆಂಡ್ಸೋ, ನಿಮ್ ಫ್ಯಾಮಿಲಿನೋ, ನಿಮ್ ರಿಲೇಟಿವ್ಸೋ ಯಾರೋ ಒಬ್ರು ಈ ತರ ಸಿಚುವೇಶನ್ಸ್ ನ ಫೇಸ್ ಮಾಡಿರ್ತಾರೆ ನಿಮ್ ಸುತ್ತಮುತ್ತ. ಸೊ ಇದು ಆಲ್ಮೋಸ್ಟ್ ಮಧ್ಯಮ ವರ್ಗದ ಎಲ್ಲಾ ಜನರಿಗೂ, ಬಿಸ್ನೆಸ್ ಮಾಡಿ ಕೈ ಸುಟ್ಕೊಂಡಿರೋರ್ಗೆ, ಕರೋನಾ ಟೈಮಲ್ಲಿ ಸಂಕಷ್ಟಗಳನ್ನ ಎದುರಿಸಿರೋರ್ಗೆ, ಪ್ರತಿಯೊಬ್ಬರಿಗೂ ಕನೆಕ್ಟ್ ಆಗುವಂತ ಚಿತ್ರ. ಅಂಡ್ ಇನ್ನೊಂದು ಪಾಯಿಂಟ್ ನಾನು ಇಲ್ಲಿ ಮೆನ್ಷನ್ ಮಾಡ್ಲೇಬೇಕು. ನಾನು ಈ ಸಿನಿಮಾ ರಿವ್ಯೂನ ಇಲ್ಲಿ ಟೆಕ್ನಿಷಿಯನ್ ಆಗಿ ಟೆಕ್ನಿಕಲ್ ಆಗಿ ಮಾಡಿಲ್ಲ. ಯಾಕಂದ್ರೆ ಇದು ಜನಸಾಮಾನ್ಯರಿಗೆ ಕನೆಕ್ಟ್ ಆಗುವಂತ ಕಥೆ ಆಗಿರೋದ್ರಿಂದ, ಮಧ್ಯಮ ವರ್ಗದವರಿಗೆ ಅಥವಾ ಸಾಮಾನ್ಯ ಪ್ರೇಕ್ಷಕ ಒಬ್ಬ ಸಿನಿಮಾ ನೋಡ್ಬೇಕಪ್ಪ ಏನೋ ಒಂದು ಟೈಮ್ ಪಾಸ್ಗೆ ಅಥವಾ ಏನೋ ಒಂದು ಮೆಸೇಜ್ಗೆ, ಏನೋ ಒಂದು ಖುಷಿಗೆ ಅಂತ ಬರ್ತಾನಲ್ಲ, ಅಂಥವನಿಗೆ ಕನೆಕ್ಟ್ ಆಗುವಂತ ಸಿನಿಮಾ ಆಗಿರೋದ್ರಿಂದ ನಾನು ಇಲ್ಲಿ ಟೆಕ್ನಿಕಲಿ ಲೈಟ್ ಹಂಗಿರ್ಬೇಕು, ಶಾರ್ಟ್ಸ್ ಹಿಂಗಿರ್ಬೇಕು, ಕ್ಯಾಮ್ರಾ ಹಿಂಗಿರ್ಬೇಕಿತ್ತು ಅಂತೆಲ್ಲ ನಾನು ಹೇಳಕ್ ಹೋಗ್ತಾ ಇಲ್ಲ. ಯಾಕಂದ್ರೆ ಜನಕ್ಕೆ ಏನ್ ತಲುಪಿಸ್ಬೇಕು ಅನ್ನೋದನ್ನ ಡೈರೆಕ್ಟರ್ ಕರೆಕ್ಟ್ ಆಗಿ ತಲುಪಿಸಿದ್ದಾರೆ ಅಂತ ನನಗೆ ಅನ್ನಿಸ್ತು. ಹಾಗೆ ವಿಕ್ರಮ್ ಪಾತ್ರದಲ್ಲಿ ನಮ್ಮ ಅಭಿಲಾಷ್ ದಳಪತಿ ಅವರು ನಿಜವಾಗ್ಲೂ ತುಂಬಾನೇ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ ಅನ್ನೋದಕ್ಕಿಂತ ಹೆಚ್ಚಾಗಿ ವೆರಿ ನಾರ್ಮಲ್ ಬಾಯ್, ಒಂದು ರೋಡಲ್ಲಿ ಒಬ್ಬರು ಸಿಗ್ತಾರ, ಆ ತರ ಒಂದು ನಾರ್ಮಲ್ ಬಾಯ್, ಆ ತರ ಒಂದು ಸಂಸಾರಸ್ಥ, ಹೊಸದಾಗಿ ಫ್ಯಾಮಿಲಿ ಶುರುವಾಗಿರುತ್ತೆ ಅಂಥವನ್ನ ಪಾತ್ರನ ತುಂಬಾ ಚೆನ್ನಾಗಿ ನಿಭಾಯಿಸಿದ್ದಾರೆ. ಇನ್ನು ಗೃಹಿಣಿಯಾಗಿ ರಾಶಿಕಾ ಶೆಟ್ಟಿ ಅವರು ಕೂಡ ತುಂಬಾನೇ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ. ಹಾಗೆ ಧರ್ಮ ಕ್ಯಾರೆಕ್ಟರ್ ಮಾಡಿರುವಂತ ಮನೋಹರ್ ಗೌಡ ಅವರು ಕೂಡ ತುಂಬಾನೇ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ. ಪ್ರತಿಯೊಂದು ಪಾತ್ರಕ್ಕೂ ತನ್ನದೇ ಆದ ಒಂದು ಇಂಪಾರ್ಟೆನ್ಸ್ ಇದೆ. ಚೆನ್ನಾಗಿದೆ ಸಿನಿಮಾ. ನಿಮಗೆಲ್ಲ ಒಂದ್ ಸತಿ ನಿಮ್ಗೆ ಆಗಿರುವಂತ ಆ ನೋವುಗಳನ್ನೆಲ್ಲ ರಿವೈಸ್ ಮಾಡ್ಕೋಬೇಕಂತಿದ್ರೆ, ಅಥವಾ ಒಂದು ಲೈಫ್ ಹೇಗೆ ಟರ್ನ್ ಟ್ವಿಸ್ಟ್ ಬಂದ್ರು ಅದಕ್ಕೆ ನಾವು ಸೋಲ್ದೆ ಹೇಗೆ ನಿಂತ್ಕೋಬೇಕು ಎದುರಿಸಿ ಅನ್ನೋ ತರ ಏನಾದ್ರು ಆ ತರ ಛಲ, ಆ ತರ ಪಾಯಿಂಟ್ಸ್ ಎಲ್ಲ ಇಷ್ಟ ಆಗತ್ತೆ ಅನ್ನೋದ್ರೆ ಖಂಡಿತ ಹೋಗಿ ಈ ಸಿನಿಮಾ ನೋಡಿ. ಮಿಡಲ್ ಕ್ಲಾಸ್ ಫ್ಯಾಮಿಲಿ ಎಲ್ಲಾ ಜನಕ್ಕೂ ಕನೆಕ್ಟ್ ಆಗುವಂತ ಒಂದು ಸಿನಿಮಾ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮತ್ತೊಂದು ವಿಡಿಯೋದಲ್ಲಿ ಭೇಟಿ ಆಗೋಣ. ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಮೇಘಾಪ್ಲೆಕ್ಸ್. ಎಸ್, ಮೇಘಾಪ್ಲೆಕ್ಸ್. ಇಟ್ಸ್ ಮೀ ಮೇಘಾ ಆತ್ರೇಯ ಸೈನಿಂಗ್ ಆಫ್. ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ. ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಅಂಡ್ click the bell button. Yes, thank you.